ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಜೈ ಶ್ರೀರಾಮ್. ಇವತ್ತೊಂದು ಹೇರ್ ಕಟ್ ಮಾಡಿ ಬರುವಂಥ ಒಂದು ಪ್ಲ್ಯಾನ್. ಸೊ ಹೋಗಿ ಬಂದು ಹೇಗಾಗಿದೆ ಅಂತ ಒಂದು ನೋಡುವ. ಜಸ್ಟ್ ಸೈಡ್ ಕಟ್ ಮಾತ್ರ ಮಾಡೋದು. ಸೊ ಗೈಸ್ ಸಿಗುವ. ಸೊ ಗೈಸ್, ಆಫ್ಟರ್ ಕಟ್ಟಿಂಗ್ ನನ್ನ ಮುಖ ಹೀಗಾಗಿದೆ. ನೋಡುವ ಹೇಗಾಗಿದೆ ಅಂತ ನೀವೇ ಹೇಳಬೇಕಷ್ಟೇ. ಸೊ ಈಗ ನಾವೊಂದು ಪುಷ್ಪ ತೆಲುಗು ಮೂವಿ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ಸುಮಾರು ದಿವಸ ಆಯ್ತದು ಬಂದು ರಿಲೀಸ್ ಆಗಿ. ಹೇಗುಂಟಂತ ಆಮೇಲೆ ಹೇಳ್ತೇನೆ. ಸೊ ಟೇಕ್ ಕೇರ್, ಮತ್ತೆ ಸಿಗುವ. ಒನ್ಸ್ ಅಗೇನ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು ಒಂದು ಮೂವಿ ನೋಡಿ ಬಂದೆವು, ಆಗ ಹೇಳಿದಲ್ಲ ನಾನು ನಿಮಗೆ. ಸೊ ಪುಷ್ಪ 2 ಅದೇ ಲೇಟ್ ಆಯಿತು ನಾನು ನೋಡಿದ್ದು ಮಾತ್ರ. ಅದು 5ಗೆ ರಿಲೀಸ್ ಆಗಿತ್ತು. ಈಗ ಇವತ್ತು 12. ಸೊ ಪುಷ್ಪ ಅದ ತೆಗೆದೇಳೆ. ಸೊ ಒಂದು 3-4 ಗಂಟೆ ಇರುವಂಥ ಮೂವಿ. ಸೊ ಮೈನ್ ಪಾತ್ರ ನೋಡೋದಾದರೆ ಅಲ್ಲು ಅರ್ಜುನ್ ಪುಷ್ಪರಾಜ್ ಆಗಿ, ಆಮೇಲೆ ರಶ್ಮಿಕಾ ಮಂದಣ್ಣ ಶ್ರೀವಲ್ಲಿ ಆಗಿ, ಆಮೇಲೆ ಇದರಲ್ಲಿ ಮೇಯ್ನಾಗಿ ಇವರು ಫಹದ್ ಫಾಸಿಲ್ SP ಅಂದರೆ ಪೊಲೀಸ್ ಆಗಿ, ಆದಮೇಲೆ ಜಗಪತಿ ಬಾಬು CM ಆಗಿ. ಸೊ ಮೂವಿ ಚೆನ್ನಾಗಿದೆಯಾ ಇಲ್ವಾ ಅಂತ ಕೇಳೋದಾದರೆ, ಫಸ್ಟ್ ಹಾಫ್ ನೋಡುವಾಗ ಸ್ವಲ್ಪ ಬೋರ್ ಆಗ್ತದೆ. ಅಂದರೆ ಸುಮ್ಮನೆ ಒಂದು ಡೈಲಾಗ್ಸ್ ಎಲ್ಲ ಇದ್ದಾಗೆ ಆಗ್ತದೆ. ಆಮೇಲೆ ಇಂಟರ್ವಲ್ ಆದ ನಂತರ ಆಮೇಲೆ ಒಂದು ಒಳ್ಳೆ ವೈಬ್ ಬರ್ತದೆ. ಕ್ಲೈಮ್ಯಾಕ್ಸಲ್ಲಿ ನೋಡ್ಬೇಕು ನೀವು. ಆ ಫೈಟ್ ಒಂದಿದೆ, ಕೈ ಕಾಲು ಕಟ್ಟಿರ್ತಾರೆ ಆದರೂ ಫೈಟ್ ಮಾಡ್ತಾನೆ, ಹೇಗೆ ಅಂತ ನೋಡಿ ಆಗಬೇಕಷ್ಟೇ ನೀವು. ಆಮೇಲೆ ಓವರಾಲ್ ನೋಡೋದಾದರೆ 10/8 ಕೊಡ್ಬೋದು. ಕೆಲವು ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಅಂದರೆ ನಾವು ಈ ರೀಲ್ಸ್ ಎಲ್ಲ ಕೇಳಿ ನೋಡಿ ಹೋಗಿರ್ತೇವಲ್ಲ, ಆದರೆ ಸ್ವಲ್ಪ ಫಸ್ಟ್ ಲೈನ್ ಮಾತ್ರ ನಾವು ರೀಲ್ಸಲ್ಲಿ ಕೇಳಿರೋದು. ಆ ನಂತರ ಅದೊಂದು ಸಾಂಗ್ ಅಂತವೇ ಅನಿಸೋದಿಲ್ಲ ಹಾಗಿತ್ತು. ಆಮೇಲೆ ಸ್ವಲ್ಪ ಸೌಂಡ್ ಜಾಸ್ತಿ ಇದ್ದಾಗಿತ್ತು, ಕಿವಿಯೆಲ್ಲ ನೋವಾಗಲಿಕ್ಕೆ ಶುರುವಾಯಿತು. ಆಮೇಲೆ ಇದನ್ನು ನೋಡಬೇಕಾದ್ರೆ ಫಸ್ಟಿದು ಅಂದರೆ ಪುಷ್ಪ 1 ನೋಡಿ ಇದನ್ನು ನೋಡಿದರೆ ಸ್ವಲ್ಪ ನಮಗೆ ಒಂದು ಸ್ಟೋರಿ ಒಂದು ಸ್ವಲ್ಪ ಗೊತ್ತಾಗ್ಬೋದು. ಆಮೇಲೆ ಮುಂದಿದ್ದು ಹಿಂಟ್ ಕೊಟ್ಟಿದ್ದಾರಾ ಅಂತ ಕಾಣ್ತದೆ, ಸರಿ ಅಷ್ಟು ಗೊತ್ತಾಗಲಿಲ್ಲ ನನಗೆ. ಸೊ ಇದೇ ಒಂದು ಶಾರ್ಟ್ ರಿವ್ಯೂ ಆಫ್ ಪುಷ್ಪ 2. ಸೊ ನಾಳೆ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೇನೆ, ಕಾಯ್ತಾ ಇರಿ. ನಾಳೆ ಬೆಸ್ಟ್ ವಿಡಿಯೋ ಬರ್ತದೆ. ಸೊ ಸರಿ, ಎಂಡ್ ಮಾಡುವ ಇಲ್ಲಿಗೆ. ಸೊ ಹೇರ್ ಕಟ್ ಎಲ್ಲ ಹೇಗಾಗಿದೆ ನೋಡು, ಅಲ್ಲಿ ನೋಡಿ, ಜಸ್ಟ್ ಸೈಡ್ ಕಟ್ ಮಾತ್ರ ಮಾಡಿ. ಸೊ ಆಗಲಿ, ಟೇಕ್ ಕೇರ್ ಆ್ಯಂಡ್ ಬಾಬಾ, ಜೈ ಶ್ರೀರಾಮ್.